ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಹಾಲಿ ಸಂಸದರಲ್ಲಿ ಹೆಚ್ಚು ಸಲ ಗೆದ್ದಿದ್ಯಾರು, ಕಮ್ಮಿ ಸಲ ಗೆದ್ದವರು ಯಾರು, ಸೋಲಿಲ್ಲದ ಸರದಾರರು ಯಾರ್ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ರಮೇಶ್ ಜಿಗಜಿಣಗಿ. ಲೋಕಸಭೆ ಚುನಾವಣೆಯಲ್ಲಿ ಇವರು ಬರೋಬ್ಬರಿ 6 ಸಲ ಜಯಭೇರಿ ಬಾರಿಸಿದ್ದಾರೆ. 1 ಸಲವೂ ಸೋತಿಲ್ಲ. ಸದ್ಯ ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದ ಸಂಸದರಾಗಿರೋ ಇವರು ಈ ಹಿಂದೆ ಚಿಕ್ಕೋಡಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ನಂಬರ್ 2, ಅನಂತ್ ಕುಮಾರ್ ಹೆಗ್ಡೆ. ಇವರು ಕೂಡ ಬರೋಬ್ಬರಿ 6 ಸಲ ಸಂಸದರಾಗಿದ್ದಾರೆ. ಜೊತೆಗೆ 1 ಸಲ ಸೋಲಿನ ಕಹಿ ಅನುಭವಿಸಿದ್ದಾರೆ. ಕ್ಷೇತ್ರ ಉತ್ತರ ಕನ್ನಡ. ನಂಬರ್ 3, ವಿ ಶ್ರೀನಿವಾಸ್ ಪ್ರಸಾದ್. ಇವರು ಕೂಡ ಬರೋಬ್ಬರಿ 6 ಬಾರಿ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದಾರೆ. ಅದೇ ತರ 3 ಬಾರಿ ಸೋತಿದ್ದಾರೆ. ಕ್ಷೇತ್ರ ಚಾಮರಾಜನಗರ ಎಸ್ಸಿ ಲೋಕಸಭಾ. ನಂಬರ್ 4, ಜಿಎಸ್ ಬಸವರಾಜ್. ಇವರು 5 ಬಾರಿ ಎಲೆಕ್ಷನ್ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ. ಹಾಗೆ 3 ಸಲ ಸೋಲಿನ ಕಹಿ ಅನುಭವಿಸಿದ್ದಾರೆ. ಕ್ಷೇತ್ರ ತುಮಕೂರು ಲೋಕಸಭಾ. ನಂಬರ್ 5, ಪ್ರಹ್ಲಾದ್ ಜೋಶಿ. ಇವರು 4 ಸಲ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದಾರೆ. 1 ಸಲವೂ ಸೋತಿಲ್ಲ. ಸದ್ಯ ಧಾರವಾಡ ಸಂಸದರಾಗಿರೋ ಇವರು ಈ ಹಿಂದೆ ಧಾರವಾಡ ಉತ್ತರ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ನಂಬರ್ 6, ಜಿಎಂ ಸಿದ್ದೇಶ್ವರ್. ಇವರು 4 ಬಾರಿ ಎಲೆಕ್ಷನ್ ನಲ್ಲಿ ಜಯಭೇರಿ ಬಾರಿಸಿದ್ದಾರೆ. 1 ಸಲವೂ ಸೋತಿಲ್ಲ. ಕ್ಷೇತ್ರ ದಾವಣಗೆರೆ. ನಂಬರ್ 7, ಸದಾನಂದ ಗೌಡ. ಇವರು 4 ಸಲ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದಾರೆ. 1 ಸಲವೂ ಸೋತಿಲ್ಲ. ಸದ್ಯ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಿರೋ ಇವರು ಈ ಹಿಂದೆ ಉಡುಪಿ, ಚಿಕ್ಕಮಗಳೂರು ಮತ್ತು ಮಂಗಳೂರು ಕ್ಷೇತ್ರಗಳನ್ನ ಪ್ರತಿನಿಧಿಸಿದ್ದಾರೆ. ನಂಬರ್ 8, ಪಿಸಿ ಗದ್ದಿಗೌಡರ್. ಇವರು 4 ಬಾರಿ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದಾರೆ. 1 ಸಲವೂ ಸೋತಿಲ್ಲ. ಕ್ಷೇತ್ರ ಬಾಗಲಕೋಟೆ. ನಂಬರ್ 9, ನಳಿನ್ ಕುಮಾರ್ ಕಟೀಲ್. ಇವರು 3 ಸಲ ಎಲೆಕ್ಷನ್ ಗೆದ್ದು ಲೋಕಸಭೆ ಪ್ರವೇಶಿಸಿದ್ದಾರೆ. 1 ಸಲವೂ ಸೋತಿಲ್ಲ. ಕ್ಷೇತ್ರ ದಕ್ಷಿಣ ಕನ್ನಡ. ನಂಬರ್ 10, ಪಿಸಿ ಮೋಹನ್. ಇವರು 3 ಬಾರಿ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದಾರೆ. 1 ಸಲವೂ ಸೋತಿಲ್ಲ. ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಅಥವಾ ಬೆಂಗಳೂರು ಕೇಂದ್ರ. ನಂಬರ್ 11, ಬಿವೈ ರಾಘವೇಂದ್ರ. ಇವರು 3 ಸಲ ಲೋಕಸಭೆ ಎಲೆಕ್ಷನ್ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ. ಸೋಲು 0. ಕ್ಷೇತ್ರ ಶಿವಮೊಗ್ಗ. ನಂಬರ್ 12, ಶಿವಕುಮಾರ್ ಉದಾಸಿ. ಇವರು 3 ಬಾರಿ ಎಲೆಕ್ಷನ್ ನಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಸೋಲು 0. ಕ್ಷೇತ್ರ ಹಾವೇರಿ ಲೋಕಸಭಾ. ನಂಬರ್ 13, ಡಿಕೆ ಸುರೇಶ್. ಇವರು 3 ಸಲ ಎಲೆಕ್ಷನ್ ಗೆದ್ದು ಸಂಸದರಾಗಿದ್ದಾರೆ. 1 ಸಲವೂ ಸೋತಿಲ್ಲ. ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ನಂಬರ್ 14, ಶೋಭಾ ಕರಂದ್ಲಾಜೆ. ಇವರು 2 ಸಲ ಲೋಕಸಭೆ ಚುನಾವಣೆ ಗೆದ್ದಿದ್ದಾರೆ. ಸೋಲು 0. ಕ್ಷೇತ್ರ ಉಡುಪಿ, ಚಿಕ್ಕಮಗಳೂರು ಲೋಕಸಭಾ. ನಂಬರ್ 15, ಪ್ರತಾಪ್ ಸಿಂಹ. ಇವರು 2 ಬಾರಿ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ. 1 ಬಾರಿಯೂ ಸೋತಿಲ್ಲ. ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ. ನಂಬರ್ 16, ಸಂಗಣ್ಣ ಕರಡಿ. ಇವರು 2 ಸಲ ಎಲೆಕ್ಷನ್ ನಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಸೋಲು 0. ಕ್ಷೇತ್ರ ಕೊಪ್ಪಳ ಲೋಕಸಭಾ. ನಂಬರ್ 17, ಭಗವಂತ್ ಖೂಬಾ. ಇವರು 2 ಬಾರಿ ಎಲೆಕ್ಷನ್ ನಲ್ಲಿ ಗೆಲುವಿನ ಸಿಹಿ ಅನುಭವಿಸಿದ್ದಾರೆ. ಸೋಲು ಕಂಡಿಲ್ಲ. ಕ್ಷೇತ್ರ ಬೀದರ್ ಲೋಕಸಭಾ. ನಂಬರ್ 18, ಸುಮಲತಾ ಅಂಬರೀಶ್. ಇವರು 1 ಸಲ ಎಲೆಕ್ಷನ್ ನಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಸೋಲು 0. ಕ್ಷೇತ್ರ ಮಂಡ್ಯ ಲೋಕಸಭಾ. ನಂಬರ್ 19, ತೇಜಸ್ವಿ ಸೂರ್ಯ. ಇವರು 1 ಬಾರಿ ಎಲೆಕ್ಷನ್ ಗೆದ್ದು ಸಂಸದರಾಗಿದ್ದಾರೆ. ಸೋಲು 0. ಕ್ಷೇತ್ರ ಬೆಂಗಳೂರು ದಕ್ಷಿಣ ಅಥವಾ ಬೆಂಗಳೂರು ಸೌತ್. ನಂಬರ್ 20, ಪ್ರಜ್ವಲ್ ರೇವಣ್ಣ. ಇವರು 1 ಸಲ ಎಲೆಕ್ಷನ್ ನಲ್ಲಿ ಗೆದ್ದಿದ್ದಾರೆ. ಸೋಲು ಅನುಭವಿಸಿಲ್ಲ. ಕ್ಷೇತ್ರ ಹಾಸನ ಲೋಕಸಭಾ. ನಂಬರ್ 21, ಅಣ್ಣಾ ಸಾಹೇಬ್ ಜೊಲ್ಲೆ. ಇವರು 1 ಸಲ ಎಲೆಕ್ಷನ್ ಗೆದ್ದಿದ್ದಾರೆ. ಸೋಲು ಕಂಡಿಲ್ಲ. ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ. ನಂಬರ್ 22, ಎ ನಾರಾಯಣ ಸ್ವಾಮಿ. ಇವರು 1 ಬಾರಿ ಎಲೆಕ್ಷನ್ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ. ಸೋಲು 0. ಕ್ಷೇತ್ರ ಚಿತ್ರದುರ್ಗ ಎಸ್ಸಿ. ನಂಬರ್ 23, ಡಾಕ್ಟರ್ ಉಮೇಶ್ ಜಾಧವ್. ಇವರು 1 ಸಲ ಎಲೆಕ್ಷನ್ ಗೆದ್ದು ಸಂಸದರಾಗಿದ್ದಾರೆ. ಸೋಲು ಅನುಭವಿಸಿಲ್ಲ. ಕ್ಷೇತ್ರ ಕಲಬುರಗಿ ಎಸ್ಸಿ. ನಂಬರ್ 24,
ವೈ ದೇವೇಂದ್ರಪ್ಪ ಇವರು ಒಂದು ಬಾರಿ ಎಲೆಕ್ಷನ್ ನಲ್ಲಿ ಜಯಭೇರಿ ಬಾರಿಸಿದ್ದಾರೆ, ಸೋಲು ಕಂಡಿಲ್ಲ. ಕ್ಷೇತ್ರ ಬಳ್ಳಾರಿ ಎಸ್ಟಿ. ನಂಬರ್ 25 ಎಸ್ ಮುನಿಸ್ವಾಮಿ ಇವರು ಒಂದು ಸಲ ಲೋಕಸಭೆ ಚುನಾವಣೆ ಗೆದ್ದಿದ್ದಾರೆ, ಸೋಲು ಶೂನ್ಯ. ಕ್ಷೇತ್ರ ಕೋಲಾರ ಎಸ್ಸಿ. ನಂಬರ್ 26 ರಾಜ ಅಮರೇಶ್ವರ್ ನಾಯಕ್ ಇವರು ಒಂದು ಬಾರಿ ಎಲೆಕ್ಷನ್ ನಲ್ಲಿ ಜಯಬೇರಿ ಬಾರಿಸಿದ್ದಾರೆ, ಸೋಲು ಕಂಡಿಲ್ಲ. ಕ್ಷೇತ್ರ ರಾಯಚೂರು ಎಸ್ಟಿ. ನಂಬರ್ 27 ಮಂಗಳಾ ಸುರೇಶ್ ಅಂಗಡಿ ಇವರು ಒಂದು ಸಲ ಎಲೆಕ್ಷನ್ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ, ಸೋಲು 0. ಕ್ಷೇತ್ರ ಬೆಳಗಾವಿ ಲೋಕಸಭಾ. ನಂಬರ್ 28 ಬಿಎನ್ ಬಚ್ಚೇಗೌಡ ಇವರು ಒಂದು ಬಾರಿ ಲೋಕಸಭೆ ಎಲೆಕ್ಷನ್ ಗೆದ್ದಿದ್ದಾರೆ, ಅದೇ ತರ ಒಂದು ಸಲ ಸೋಲಿನ ಕಹಿಯನ್ನು ಅನುಭವಿಸಿದ್ದಾರೆ, ಕ್ಷೇತ್ರ ಚಿಕ್ಕಬಳ್ಳಾಪುರ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದ ಹಾಲಿ ಸಂಸದರಲ್ಲಿ ಹೆಚ್ಚು ಸಲ ಲೋಕಸಭೆ ಎಲೆಕ್ಷನ್ ಗೆದ್ದವರು ಯಾರು, ಕಮ್ಮಿ ಸಲ ಗೆದ್ದವರು ಯಾರು, ಸೋಲಿಲ್ಲದ ಸರದಾರರು ಯಾರ್ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಎಂಪಿ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.